ಭಾರತದ ಸಂಸ್ಕೃತಿ ಎರಡು ಕಣ್ಣುಗಳಿದ್ದಂತೆ ಕಾವ್ಯವು ಅಕ್ಷರಗಳ ಮೂಲ ರೂಪವಾಗಿದ್ದರೆ ಸಂಗೀತವು ಅದಕ್ಕೆ ಜೀವ ತುಂಬುವ ಧ್ವನಿಯಾಗಿದೆ. ಕಾವ್ಯಂ ಸಂಗೀತ ತತ್ವಜ್ಞಾನಂ ಎಂದರೆ ಕಾವ್ಯ ಮತ್ತು ಸಂಗೀತ ಬೇರೆ ಬೇರೆ ಅಲ್ಲ, ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಮತ್ತೆ ಕಾವ್ಯವು ಕಾವ್ಯವು ಭಾವನೆಗಳ ಮೂಲಕ ವ್ಯಕ್ತಪಡಿಸಿದರೆ ಸಂಗೀತವು ಹಾಗಲ್ಲ. ಸಂಗೀತ ರಾಗ ತಾಳ ಮತ್ತೆ ಲಯ ಸೇರಿ ಸಂಗೀತವಾಗುತ್ತದೆ, ಮತ್ತೆ ಆಳ ಸಿಕ್ಕಾಗ ಅದು ಸಂಗೀತವಾಗುತ್ತದೆ. ಮತ್ತೆ ಒಬ್ಬ ಕವಿ ಬರೀತಾರೆ 4 ಸುಂದರ ಸಾಲುಗಳನ್ನು. ಆ 4 ಸುಂದರ ಸಾಲುಗಳನ್ನು ಒಬ್ಬ ಸಂಗೀತಗಾರ ಸಂಗೀತನನ್ನಾಗಿ ಹಾಡಿದಾಗ ಅದಕ್ಕೊಂದು ಹೊಸ ಅರ್ಥ ಬರುತ್ತದೆ. ಮತ್ತೆ ದಾಸ ಸಾಹಿತ್ಯರ ಬಗ್ಗೆ ನಾವು ತಿಳಿಯಬೇಕು. ಕನಕದಾಸರು ಮತ್ತೆ ಪುರಂದರದಾಸರು ಬರೆದ ಕೀರ್ತನೆಗಳಿಗೆ ಕಾವ್ಯದ ಮೂಲಕ ಸಂಗೀತದಲ್ಲಿ ಪರಿವರ್ತಿಸಿದಾಗ ಅದು ಜನ ಸಾಮಾನ್ಯರಿಗೆ ತಿಳಿಸುವಂತಾಗುತ್ತದೆ. ಮತ್ತೆ ನಮ್ಮ ಮನಸ್ಸಿನ ಗಾಯವನ್ನು ಎಷ್ಟೇ ದೊಡ್ಡ ಡಾಕ್ಟರ್ ಹತ್ತಿರ ಹೋದ್ರೂ ಆರೋಗ್ಯಕರವಾಗುವುದಿಲ್ಲ. ಆ ಮನಸ್ಸಿನ ಗಾಯವನ್ನು ಆರೋಗ್ಯಕರ ಮಾಡಬೇಕೆಂದರೆ ಅದು ಸಂಗೀತದಲ್ಲಿ ಶಕ್ತಿವಿದೆ. ಮತ್ತೆ ನಾವು ಎಷ್ಟೇ ಒತ್ತಡದಲ್ಲಿದ್ದರೂ ಸಹ ಸುಮಧುರವಾದಂತಹ ಸಂಗೀತ ನಮ್ಮ ಕಿವಿಗೆ ಆಲಿಸಿದರೆ ನಮ್ಮ ಮನ ಶಾಂತವಾಗಿರುತ್ತದೆ. ಕಾವ್ಯವು ನಮಗೆ ಶಾಂತಿ ತಂದುಕೊಡುತ್ತದೆ, ಸಂಗೀತವು ನಮಗೆ ನೆಮ್ಮದಿಯನ್ನು ಕೊಡುತ್ತದೆ. ನಾವಷ್ಟೇ ಸಂಗೀತವನ್ನು ಹಾಡುವುದಿಲ್ಲ, ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿಯೂ ಸಹ ಸಂಗೀತ ಅಡಗಿದೆ. ಹೇಗೆಂದರೆ ಪಕ್ಷಿಗಳು ಚಿಲಿಪಿಲಿ, ಮತ್ತೆ ನದಿಗಳ ಹರಿಯುವ ಜುಳುಜುಳು ನದಿ, ಮತ್ತೆ ಮಳೆ ಬೀಳುವ ಟಪಟಪನೆ ಶಬ್ದವೂ ಸಹ ಸಂಗೀತದಲ್ಲಿ ಅಡಗಿದೆ ಎಂದು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ. ಮಾತನಾಡುವ ಅವಕಾಶ ಕೊಟ್ಟಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಮಾತಿನಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ನಿಮ್ಮ ಕಂದನಂತೆ ನನ್ನನ್ನು ಕ್ಷಮಿಸಿಬಿಡಿ.